ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಫೋರ್ತ್ ಮಿನಿ ವ್ಲಾಗ್. ಸೊ ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲರೂ ಫೈನ್. ಸೊ ನಾ ಮುಂಜಾನೆ ರೆಡಿಯಾಗಿ ಕಾಲೇಜಿಗೆ ಹೊಂಟಿದ್ದೆ. ಸೊ ಕಾಲೇಜಿಗೆ ಬಂದ್ವಿ, ಕ್ಲಾಸಸ್ ಮುಗಿದ ಇಲ್ಲೊಂದು ಗ್ಯಾಪ್ ಇತ್ತು ಅಂತಂದು ಆ ಗ್ಯಾಪ್ದಾಗ ನಾವು ಈ ಕಿತಾಪತಿ ಮಾಡತ್ತಿದ್ವಿ. ಸೊ ಹಾಯ್ ಇವರೆಲ್ಲ ನನ್ನ ಕ್ಲಾಸ್ಮೇಟ್ಸ. ಸೊ ಪೂಜಾ ಭಾಳ ದಿನ ಆದಮೇಲೆ ಭೇಟಿಯಾಗಿದ್ಲು ರೀ ನಮ್ಗೆ. ಸೊ ಹಂಗೆ ಸಪ್ಪತ್ತು ಕೂತ್ಕೊಂಡು ಡಿಸ್ಕಷನ್ ಮಾಡತ್ತಿದ್ವಿ. ಸೊ ಅದಾದ್ಮೇಲೆ ನಾವು ಹೊಂಟ್ವಿ ಚಂದ್ರಮೌಳೇಶ್ವರ ಟೆಂಪಲ್ಗೆ ಗಾಡಿ ತಗೊಂಡು. ಸೊ ಇದೆ ನೋಡ್ರಿ ಚಂದ್ರಮೌಳೇಶ್ವರ ಟೆಂಪಲ್ ಉಣ್ಕಲ್ದಾಗೈತೆ. ಯಾರ್ಯಾರು ನೋಡಿಲ್ಲ ಈಗ ನೋಡಿಬಿಟ್ರಿ ಇಲ್ಲೇ. ಸೊ ಆಕಿ ಗಿಡ್ಡಿರಿ ನಿಖಿತಾ, ನಿಮ್ಗೆಲ್ಲರಿಗೂ ಗೊತ್ತದಾಳ. ಸೊ ಮತ್ತು ನಾ ಬ್ಯಾಗ್ ಹಾಕ್ಕೊಂಡು ಹೊಂಟಿರಿ ಒಳಗೆ. ದರ್ಶನ ಮಾಡಕ್ಕೆ ಹೊಂಟಿದ್ದೆ ಒಳಗಡೆ. ಬರ್ರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು. ಸೊ ಬರ್ರಿ ಒಳಗೆ ಹೋದ್ವಿ ದರ್ಶನ ಪಡ್ಯಾಕ. ಈಶ್ವರ ಗುಡಿ ಐತಿಲ್ಲ, ಈಶ್ವರ ನಂದಿ ಐತಿ ಇಲ್ಲಿ ಒಳಗಡೆ. ಯಾರೆಲ್ಲ ನೋಡಿಲ್ಲ ನೋಡ್ರಿ, ಹಂಗೆ ವಿಭತ್ತು ಹಚ್ಕೊಂಡ್ವಿ ರೀ. ಇಲ್ಲ ಅದ ನೋಡ್ರಿ, ಅಲ್ಲೇ ಕುತ್ಕೊಂಡು ಆಶೀರ್ವಾದ ಪಡ್ಕೊಂಡ್ಬಿಟ್ರಿ. ಸೊ ಮತ್ತು ನಾವು ಬಂದ್ವಿ ಹೊರಗೆ ಫೋಟೋ ಗಿಟ ಹೊಡ್ಯಾಕ, ಹಂಗೆ ರೀಲ್ಸ್ ಮಾಡಾಕಂತ. ಇಲ್ಲೇ ಇಕ್ಕಿ ನೋಡ್ರಿ ಓಮ್ ಅನ್ಕೊಂಡು ಕುಂತಾಳೆ. ಮಾವಿನಕಾಯಿ ಸೀಸನ್ ಬಂದೈತೆ ಅಂತ ಹಂಗೆ ಮಾವಿನಕಾಯಿ ಬರೋದೆ. ಸೊ ಫಸ್ಟ್ ಮಾವಿನಕಾಯಿ ನಾವು ತಿಂದ್ವಿ. ಬರೋಬ್ಬರಿ ಚಲೋ ಐತ್ರಿ, ಹಂಗೆ ಕೆಟ್ಟ ಹುಳಿ ಐತ್ರಿ ಅದ. ಸೊ ನಮ್ಮ ಪೂಜಾ ಬಂದಿದ್ಲು ಅಂತ ಎಲ್ಲರೂ ಸೇರಿ ಹಂಗೆ ಒಂದು ಸ್ವಲ್ಪ ಕುಂತು ಪಾರ್ಟಿ ಮಾಡಿ ಬಂದ್ವಿ ರೀ ವಾಪಸ್ಸು. ರೋಜಾನ ಗಾಡಿ ಮೇಲೆ ಹತ್ತಿ ಬಂದ್ವಿ ರೀ ವಾಪಸ್ಸು. ಸೊ ನೆಕ್ಸ್ಟ್ ಡೇ ಸಾಯಂಕಾಲ ಪಪ್ಪನ ಬರ್ಡೇ ಇತ್ತಂತಂದು ನಾ ರೆಡಿಯಾಗಿ ಕೇಕ್ ತೊಗೊಂಬಂದಿದ್ದೆ ಬರುವಾಗ ಕಾಲೇಜಿಂದ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ಡೇ ಅಪ್ಪಾಜಿ. ಥ್ಯಾಂಕ್ ಯು ಗೈಸ್, ಬಾಯ್.